ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಏನೋ ಕೆಲಸದ ಮೇಲೆ ಹೊರಗಡೆ ಬಂದಿದ್ವಿ, ಇಲ್ಲೇ ನಮ್ಮ ಏರಿಯಾದಲ್ಲೇ ಕೆಲಸ ಎಲ್ಲ ಮುಗೀತು. ಆಮೇಲೆ ಸ್ವಲ್ಪ ಇವತ್ತು ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಒಂದೊಂದು ಎಳ್ನೀರು ಕುಡ್ಕೊಂಡು ಹೋಗೋಣ ಅನ್ಕೊಂಡು ಹೊರಟಿದ್ದೀವಿ. ಅಲ್ಲಿ ಆಪ್ಷನ್ 3 ಕಡೆ ಇದೆ ನಮಗೆ. ಬರ್ತಾ ಒಂದ್ ಕಡೆ ನೋಡ್ಕೊಂಡು ಬಂದ್ವಿ, ಕಮ್ಮಿನೇ ಎಳ್ನೀರು ಇಟ್ಟಿದ್ರು, ಅದಕ್ಕೆ ಅಲ್ಲಿ ಬೇಡ ಅನ್ಕೊಂಡು ಯೂಶಲಿ ನಾವು ನಮ್ಮ MSR ನಗರಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಒಂದು ಏನ್ ಏರಿಯಾ ಮನೋದು ಫಾರೆಸ್ಟ್ ರೋಡ್ ಅಂತಾರೆ. ಆ ಬಿಗಿನಿಂಗ್ ಅಲ್ಲಿ 2 ಕಡೆ ಆಪೋಸಿಟ್ ಅಲ್ಲಿ ಇಟ್ಕೊಂಡು ಫುಲ್ ಲಾಟ್ ಇಟ್ಕೊಂಡು ಸೇಲ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಹೋಗಿ ನೋಡೋಣ ಅನ್ಕೊಂಡು ಹೊರಟಿದೀವಿ. ಗೊತ್ತಿಲ್ಲ ಇದು ಏನಾಗತ್ತೆ ನೋಡೋಣ. ಪ್ರೈಸು ಇವಾಗ ಸ್ವಲ್ಪ ಜಾಸ್ತಿನೇ ಇರತ್ತೆ ಅಲ್ವಾ ಮನು? 60 ರೂಪಾಯಿ. ಇಲ್ಲಿ ನಾವು ಬರ್ತಾನೋ 60 ರೂಪಾಯಿ ಅಂತ ಹಾಕಿದ್ರು. ಅಲ್ಲಿ ಸ್ವಲ್ಪ ಲಾಟ್ ಅಲ್ಲಿ ಅವರು ತರಿಸೋದ್ರಿಂದ ಏನೋ ಒಂದು 10 ರೂಪಾಯಿ ಕಮ್ಮಿ ಇರುತ್ತೇನೋ. ಬಟ್ ಅವ್ರ ಹತ್ರ ಸುಮಾರು ವೆರೈಟಿ ಆಪ್ಷನ್ ಇರುತ್ತೆ. ಇವ್ರ ಹತ್ರ ಒಂದೇ ಒಂದಿತ್ತು, ಅದಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಬಂದ್ವಿ, 35 ರೂಪಾಯಿ 20 ರೂಪಾಯಿ ಅಂತ ಹಾಕಿದ್ದಾರೆ. ಬಟ್ ಏನೋ ಫುಲ್ ಸಣ್ಣ ಕಾಣ್ತಾ ಇದೆ. ಏನ್ ಮಾಡೋದು ಮನು? ಗೊತ್ತಿಲ್ವೇ, ಯಾಕೆ ತೀರಾ ಸಣ್ಣ ಆಗ್ತೈತೆ. ಮೇಲೆ ನೋಡ್ಕೊಂಡು ಬಂದ್ಬಿಡೋಣ. ಅಲ್ಲೊಂದ್ಸರಿ ನೋಡೋಣ ನೋಡಿ, ಗೊತ್ತಾಗತ್ತಲ್ಲ. ತೀರಾ ಸಣ್ಣ ಕಾಣಿಸ್ತಾ ಇದೆ. ಅದ್ರಲ್ಲಿ ನೀರು ಇರತ್ತೋ ಇರಲ್ವೋ ಅಂತ ಡೌಟ್ ಹೊಡಿತಾ ಇದೆ. ಅದಕ್ಕೆ ಇವಾಗ ಸ್ವಲ್ಪ ಸಣ್ಣನೇ ಬರೋದು, ಮಳೆ ಕಮ್ಮಿ ಅಲ್ವಾ. ಇಲ್ಲಿ ಪರವಾಗಿಲ್ಲ, 30 ರೂಪಾಯಿ ಹಾಕಿದ್ದಾರೆ. ನೀರಿರೋದು ನೀರಲ್ಲ, ಗಂಜಿನಾ? ಗಂಜಿ. ಒಂದು ಗಂಜಿ ಒಂದು ನೀರು ದಪ್ಪ ಕಾಣಿಸ್ತಾ ಇದೆ ಅಲ್ವಾ ಮನು? ಸ್ವಲ್ಪ ಸೈಜ್ ದಪ್ಪ ಕಾಣಿಸ್ತಾ ಇದೆ ಅಲ್ಲಿ ಕಂಪೇರ್ ಮಾಡಿದ್ರೆ. ಏನದು ನೀರಾ? ನನಗೆ ಫುಲ್ ಸ್ವೀಟ್ ನೋಡಿ. ಇವಾಗ ಅಲ್ಲಿ ಕಿಸ್ಕೊಂಡು ಬಂದ್ಬಿಡ್ತಾಳೆ. ಇವಳು ಸ್ಮೈಲ್ ಕೊಡಲ್ಲ ಇನ್ನು. ಅವಳು ಬರ್ತಾಳಲ್ಲ ಡುಮ್ಮಿ, ಎಲ್ಲರೂ ಎದ್ದು ಬರ್ತಾಳೆ ಇದ್ರೆ. ಎಲ್ಲ ಅವಳು ಬಿಸಿಲು ಕಮ್ಮಿ ಆಗೈತೆ ಮನು. ನನಗೆ ಚಳಿ, ಅವ್ರು ನೋಡೋರಾಗಲೆಲ್ಲ ಬಿಸಿಲು ಅಂತಾರಪ್ಪ. ಬೇರೆ ಅದ ಈಗ ವಾಕಿಂಗ್ ಮಾಡ್ತಾಳೆ ನೋಡಿ. ನಮಗೆ ದಾರಿ ತೋರಿಸ್ಕೊಂಡು ಹೋಗ್ಬಿಡ್ತಾಳೆ ಈಗ. ಯಾಕೋ ಇತ್ತೀಚೆಗೆ ಸ್ವಲ್ಪ ಹುಷಾರೇ ಇಲ್ಲ ನನಗೆ, ಹಂಗಾಗಿ ಏನಕ್ಕೂ ಮೂಡಿಲ್ಲ. ಬೆಳಗ್ಗೆ ಹೋಗಿ ಅದಕ್ಕೆ ಸ್ವಲ್ಪ ಎಳ್ನೀರೆಲ್ಲ ಕುಡ್ಕೊಂಡು ಬಂದ ಮೇಲೆ ಸ್ವಲ್ಪ ಎನರ್ಜಿ ಬೂಸ್ಟ್ ಆಗಿದೆ. ಕುತ್ಕೊಂಡು ಕೆಲಸ ಮಾಡ್ತಾ ಇದೆ. ಎಲ್ಗಪ್ಪ ಪಯಣ? ನಾನು ಬರ್ತೀನಿ ತಾಳು. ವಾಕಿಂಗ್ ಹೌದಾ? ಬರ್ತೀನಿ ತಾಳು. 2 ರೌಂಡ್ ವಾಕಿಂಗ್ ಹೋಗೋಣ. ಸಿಸ್ಟಮ್ ಮುಂದೆ ಕಂಟಿನ್ಯೂಸ್ ಆಗಿ ಕೂಗ್ತಿದ್ರೆ ಒಂಥರ ಸೊಂಟ ನೋವು ಬಂದಂಗೆ ಆಗತ್ತೆ. ಹೋಗಿ 1 ರೌಂಡ್ ವಾಕಿಂಗ್ ಮಾಡ್ಕೊಂಡು ಬರೋಣ. ಆಲ್ರೆಡಿ ಊಟ ಮಾಡಿದ್ಮೇಲೆ ಮಧ್ಯಾಹ್ನ ಹೋಗಿದ್ವಿ. ಇದು 2nd ರೌಂಡ್ ಹೋಗ್ತಾ ಇರೋದು ಇವಾಗ. ಒಬ್ಬಳೇ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಮಣ್ಣು ಸಿಸ್ಟಮ್ ಖಾಲಿ ಕಾಣ್ತಾ ಇದೆ. ಯಾಕೋ ಸಾಹೇಬ್ರಿಗೆ ಏನು ಕೆಲಸ ಇಲ್ವಾ ಏನು ಅಂತ ಗೊತ್ತಿಲ್ಲ. ಈ ಅವತಾರದಲ್ಲಿ ಮಲ್ಕೊಂಡು ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾವ್ರೆ. ಏನಪ್ಪ ಏನು ಕೆಲಸ ಇಲ್ವಾ? ಏನು ಇಲ್ಲ, ಅದಕ್ಕೆ ಆರಾಮಾಗಿ ಕೂತ್ಕೊಬಿಟ್ಟಾಯ್ತಾ? ಅಲ್ಲಿ ನಾನು ಒಬ್ಬಳೇ ಕೂತ್ಕೊಂಡು ಕೆಲಸ ಮಾಡಕ್ಕೆ ನಂಗೆ ಹೊಟ್ಟೆ ಉರಿತೈತೆ. ಏನು ಮಾಡೋಕ್ಕಾಗತ್ತೆ, ನಮಗಿಲ್ಲ, ನಾವು ಕೂತಿದ್ವಿ. ಯಾಕೋ ಇವತ್ತು ಮನುಷ್ಯರು ಸ್ವಲ್ಪ ಮೂಡ್ ಅಪ್ಸೆಟ್ ಆಗಿರಂಗಿದ್ದಾರೆ. ಯಾಕಪ್ಪ ಮೂಡ್ ಅಪ್ಸೆಟ್ ಇಲ್ಲ ಸುಮ್ಮನೆ ಕೂತಿರೋದಾ? ಸುಮ್ಮನೆ ಕೂತಿರೋದು. ಏನು ಮೂಡ್ ಅಪ್ಸೆಟ್ ಏನಿಲ್ಲ. ಕೇಳಿದಷ್ಟಕ್ಕೆ ಆನ್ಸರ್ ಮಾಡ್ತಾವ್ರಲ್ಲ, ಅದೇ ನನಗೆ ಆಶ್ಚರ್ಯ ಆಗ್ತಾ ಇರೋದು. ಟೈಮ್ ಆಯಿತು 5:30. ಬೆಳಗ್ಗೆ ಹಾಲೇ ತಂದಿಲ್ಲ, ಹಾಲು ಖಾಲಿಯಾಗಿದೆ. ನಾನು ಬೆಳಗ್ಗೆಯಿಂದ ಇವತ್ತು ಹಾಲೇ ಕುಡ್ದಿಲ್ಲ. ಮನುಗೂ ಅಷ್ಟೇ ಒಂದೇ ಸರಿ ಕಾಫಿ ಕೊಟ್ಟಿರೋದು ಇವತ್ತು. ಹಾಲು ತರದಲ್ಲೇ ಸುಮ್ಮನೆ ಇದೆಯಲ್ಲ ಅನ್ನೋದೇ ನನಗೆ ಆಶ್ಚರ್ಯ. ಇವಾಗ ಅಲ್ಲೇ 5:30 ಆಯಿತು. ಹೊಸ ಸ್ಟಾಕ್ ಬಂದಿರುತ್ತೆ ಇವಾಗ, ಈವ್ನಿಂಗ್ ಸ್ಟಾಕು ಫ್ರೆಶ್ ಆಗಿ ತರ್ಬೋದು. ಬಟ್ ನನಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಬೆಳಗ್ಗೆ ಹೋಗಿದ್ವಲ್ಲ ಹೊರಗಡೆಗೆ, ಫ್ರೂಟ್ಸ್ ಎತ್ಕೊಂಡು ಬಂದಿದ್ವಿ ಒಂದಷ್ಟು. ಹೀಗಾಗಿ ಕುತ್ಕೊಂಡು ಫ್ರೂಟ್ಸ್ ಆದರೂ ತಿನ್ನೋಣ. ಆರೆಂಜ್ ಯಾಕೋ ಇತ್ತೀಚೆಗೆ ಆರೆಂಜ್ ಮೇಲೆ ಲವ್ ಆಗೋಗಿದೆ ನನಗೆ. ಏನ್ಮನ್ನು? ಆರೆಂಜ್ ಮೇಲೆ ಲವ್ ಆಗೋಗಿದೆ ಇತ್ತೀಚೆಗೆ ನನಗೆ. ಫ್ರೂಟ್ಸ್ ಲವ್ ಆಗೇ ಆಗುತ್ತೆ. ನಾರ್ಮಲಿ ನನಗೆ ಫ್ರೂಟ್ಸು ವೆಜಿಟೇಬಲ್ಸ್ ಇದೆಲ್ಲ ಇಂಟ್ರೆಸ್ಟೇ ಇಲ್ಲ, ನನಗೆ ಇಷ್ಟನೇ ಆಗಲ್ಲ. ಅಪರೂಪ ಹಿಂಗೇನಾದ್ರು ತಿನ್ನಬೇಕು ಅಂತ ಅನ್ಸೋದು. 1-2-3 ಡೇಸಿಂದನೂ ತಿಂತಾ ಇದ್ದೀನಾ ಚೆನ್ನಾಗಿ. ಆ್ಯಕ್ಚುಲಿ ಅಲ್ಲಿ ಒಬ್ಬ ಫ್ರೂಟ್ ಸ್ಟಾಲಲ್ಲಿ ಚೆನ್ನಾಗಿದೆ, ಅವನ ಹತ್ರ ಆರೆಂಜ್ ಫುಲ್ಲು ಸ್ವೀಟ್ ಇದೆ, ಹಂಗಾಗಿ ತಗೊಂಡು ಬಂದು ತಿಂತಾ ಇರೋದು. ಹೋಗಿ ತಗೊಂಡು ಬಾ. ಹಿಮ ಬೀಳ್ತಾ ಇದೆ, ಹಿಮ. ಬಾಯ್. ನೆಕ್ಸ್ಟ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಶುಕ್ರವಾರ ಬೆಳಗ್ಗೆನೆ ಪೂಜೆ ಮುಗಿದೋಗಿದೆ. ಸಾಹೇಬ್ರು ಇವಾಗ ಎದ್ದು
ದೇವ್ರಿಗೆ ಕೈ ಮುಗ್ದು ವಾಶ್ರೂಮ್ ಹೋಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನನಗೇನು ಎದ್ದೇಳ್ಸೋಣ ಹೋಗೋಣ ಅಂತ ಅನ್ಕೊಂತಾ ಇದ್ದೆ, ಅಷ್ಟೊತ್ತಿಗೆ ಎದ್ದು ಬಂದ್ರು. ಸದ್ಯಕ್ಕೆ ನಂದೆಲ್ಲ ಕೆಲಸನೂ ಮುಗ್ದಿದೆ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು. ಇವಾಗ ಹೋಗಿ ಮನು ಎದ್ದಿದಾರಲ್ಲ, ಇವಾಗ ಕುತ್ಕೊಂಡು ಇಬ್ರೂ ಒಂದು 1/4 ಗಂಟೆ ಆರಾಮಾಗಿ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಹೋಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಇವತ್ತು ಉಪ್ಪಿಟ್ಟು ಮಾಡೋಣ, ಬೇಗ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಯಾಕೆಂದರೆ ಆಲ್ರೆಡಿ ಸಾಂಬಾರೆಲ್ಲ ಇದೆ, ನಿನ್ನೆ ನೈಟ್ ಮಾಡಿದೆ ಸಾಂಬಾರು, ಸೊ ಅದಿದೆ. ಸೊ ಇವತ್ತು ಏನು ಸಾಂಬಾರೆಲ್ಲ ಏನು ಮಾಡೋದಿಲ್ಲ. ಮನು ಏನಾದ್ರು ಚಿಕನ್ ಬೇಕು ಅಂತಂದರೆ ಚಿಕನ್ ತಂದು ಬಂಗೆ ಡ್ರೈ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇವಾಗ ಹೋಗ್ತೀನಿ, ಹಾಲು ಬಿಸಿಗಿಡ್ತೀನಿ ಅವ್ರು ಬರೋ ಅಷ್ಟರಲ್ಲಿ. ಅಂದ್ಕೊಂಡಂಗೆ ಉಪ್ಪಿಟ್ಟು ಮಾಡಿದೆ, ಸ್ವಲ್ಪ ತೆಳ್ಳಗೆ ಮಾಡಿದ್ದೀನಿ. ಮನುಗೆ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ, ಅವ್ರಿಗೆ ಡ್ರೈ ಇದ್ದರೆ ಇಷ್ಟ ಆಗಲ್ಲ. ಬಟ್ಟೆ ವಾಶ್ ಮಾಡಿದೆ, ಟೆರೆಸಿಗೆ ತಗೊಂಡೋಗಿ ಒಣಗಕ್ಕೆ ಹಾಕಬೇಕು. ಯಾಕೋ ಸ್ವಲ್ಪ ನನಗೆ ಕಾಲೆಲ್ಲ ನೋವ್ತಾ ಇದೆ, ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಮನುಗೆ ಹೋಗಪ್ಪ ಒಣಗಾಕ್ಬಿಡಪ್ಪ ಅಂತ ಇದ್ದೀನಿ. ಏನಪ್ಪ ಹೋಯ್ತೀಯಾ? ಬಾ, ಅವ್ರನ್ನ ಕಳಿಸಿ ಇವಾಗ ಟೆರೆಸಲ್ಲಿ ಬಟ್ಟೆ ಒಣಗಾಕಿಸ್ಬಿಟ್ಟು ಆಮೇಲೆ ಏನು ಪ್ರೋಗ್ರಾಮು ಗೊತ್ತಿಲ್ಲ, ನೋಡ್ಬೇಕು, ಇನ್ನು ಮಗ ತೊಳೆದಿಲ್ಲ, ತೊಳೆದ್ಮೇಲೆ ಪ್ಲಾನ್. ಸರಿ ಬಾ, ಬೇಗ ಹೋಗ್ಬಿಟ್ಟು ಬಾ. ಹಂಗಾದ್ರೆ ಚಿಕನ್ ತರನಾ? ಸಾಂಬಾರಿದೆ, ನೆನೆ ಇಟ್ಟು ಡ್ರೈ ಮಾಡ್ಕೊಡ್ತೀನಿ ಇವತ್ತು. ಹೆಂಗಿದ್ದಿದ್ ರೋಡ್ ಹೆಂಗಾಗೋಗಿದೆ ನೋಡಿ. ಇವಾಗ ಫುಲ್ ಮಣ್ಣೆಲ್ಲ ಹಾಕ್ಸಿ ರೋರರ್ ಅಂತ ಇದ್ದೀನಿ, ರೋಲರೆಲ್ಲ ಹೊಡಿಸಿ ಚೆನ್ನಾಗಿ ಫ್ಲಾಟ್ ಮಾಡಿದ್ದಾರೆ. ಆದರೂ ಸ್ವಲ್ಪ ಹಳ್ಳ ಗುಂಡಿ ಇದೆ, ಮಡ್ ರೋಡ್ ಅಲ್ವಾ, ಆಗಿ ಬಂದೇ ಬರುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಇಷ್ಟ ನಮ್ಮನ್ನು ಮಾಡೋದು ಇಷ್ಟೇ ಮಾಡೋದು. ಅದೇನೋ ಜಲ್ಲಿ ಹಾಕ್ತಾರೆ ಅಂತೇನೋ ಅಂತ ಇದ್ರು, ಗವರ್ಮೆಂಟ್ ಸ್ಯಾಂಕ್ಷನ್ ಆಗ್ದಂಗೆ. ಇದು ಅನ್ಅಫಿಷಿಯಲ್ ಮಾಡಿರೋದು. ಹೌದಾ? ಬಟ್ ಇದ್ದಿದ್ರಲ್ಲಿ ಇವಾಗ ಬೆಟರ್ ಆಗಿದೆ ಅಲ್ಲ. ಮಳೆ ಬರಲಿಲ್ಲ ಅಂದ್ರೆ ಬೆಟರ್, ಮಳೆ ಬಂದ್ರೆ ಇನ್ನೂ ಅಧ್ವಾನ ಹೋಗುತ್ತೆ. ಮಳೆ ಬಂದ್ರೆ ಅಧ್ವಾನನೇ. ಮಣ್ ರೋಡ್ ಅಲ್ವಾ ಈ ತರ, ಆಬ್ವಿಯಸ್ಲಿ ಏನೋ ಜಲ್ಲಿ ಹಾಕಿ ರೋಲರ್ ಹಾಕಿದ್ರೆ ಇನ್ನೊಂದು ರೌಂಡು ಗಟ್ಟಿಯಾಗಿ ಕೂತಿರೋದು ಮಣ್ಣು. ಇವಾಗೆಲ್ಲ ಏನಾಗುತ್ತೆ, ಜೋರು ಮಳೆ ಬಂದರೆ ಮಣ್ಣೆಲ್ಲ ಕುಚ್ಕೊಂಡೋಗಿ ಆ್ಯಸ್ ಯೂಶುವಲ್ ಅದೇ ಏನಾಗುತ್ತೆ, ಏನದು ಕೊಚ್ಚೆ ಆಗಿತ್ತಲ್ಲ ಲಾಸ್ಟ್ ಟೈಮ್, ಫುಲ್ ಗಬ್ಬೆದೋಗುತ್ತೆ ರೋಡು. ಅಡುಗೆ ಮಾಡ್ತಾ ಇದೆ. ಈ ಕುಕ್ಕರ್ ಲಿಡ್ಡು ಲೂಸಾಗಿ ಹೋಗಿದೆ, ಇದೊಂದು ಬಂದು ಸರಿಯಾಗಿ ಹಾಕಬೇಕು. ಚಿಕನ್ ಡ್ರೈ ಮಾಡೋಣ ಅಂದ್ಕೊಂಡಿದ್ದೆ, ಬೇಡ ಅಂದ್ಬಿಟ್ಟು ಗೊಜ್ಜೆ ಮಾಡ್ತಾ ಇದ್ದೀನಿ. ಮನು ಬೇಳೆ ಸಾಂಬಾರು ಜೊತೆ ಚಿಕನ್ ಡ್ರೈ ಯಾಕೋ ಅಷ್ಟು ಲೈಕ್ ಮಾಡಲಿಲ್ಲ ಇವತ್ತು. ಒಂದೊಂದ್ಸರಿ ಇಷ್ಟಪಡ್ತಾರೆ, ಒಂದೊಂದ್ಸರಿ ಬೇಡ ಅಂತಾರೆ. ಅದಕ್ಕೆ ಗೊಜ್ಜೆ ಮಾಡಿಬಿಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನಗೆ ಬೇಳೆ ಸಾಂಬಾರು ಎತ್ತಿಟ್ಕೊಬಿಟ್ಟು ಈಗ ಒಂದು ಕನ್ಫ್ಯೂಷನಿಗೆ ಬಿದ್ದುಬಿಟ್ಟಿದ್ದೀವಿ. ಈ ಲಾಸ್ಟ್ ವೀಕೆಲ್ಲ ರೋಡು ಫುಲ್ಲು ಗಬ್ಬೆದ್ದೋಗಿತ್ತ, ಕಾರ್ ತಗೊಂಡು ಓಡಾಡ್ತಾ ಇದ್ವಾ, ಕಾರೆಲ್ಲ ಫುಲ್ಲು ಒಳಗಡೆ ಮಡ್ಡು ಸೇರ್ಕೊಬಿಟ್ಟಿದೆ. ಸರ್ವಿಸ್ ಡ್ಯೂ ಇದೆ ನೆಕ್ಸ್ಟ್ ಮಂತು, ಒಟ್ಟಿಗೆ ಸರ್ವಿಸೇ ಮಾಡಿಸ್ಬಿಡೋಣ ಇಲ್ಲ ಸದ್ಯಕ್ಕೆ ವಾಶ್ ಮಾಡಿಸೋಣ, ಕನ್ಫ್ಯೂಷನ್. ಏನು ಮಾಡೋದಪ್ಪ? ಸರ್ವಿಸು ನೆಕ್ಸ್ಟ್ ಇಯರ್ ಏನು ಸ್ಟೈಲಿಶ್ ಆಗಿ ಹೇಳ್ತಾವ್ರೆ ನೋಡಿ. ಇನ್ನೊಂದು ಮಂತು ಫೆಬ್ಬಂಗೆ ಮಾಡಿಸೋಣ ಅಲ್ಲ, ಡಿಸೆಂಬರ್ ಜಾನ್ವರಿಗೆ ನಮ್ಮದು ಸರ್ವಿಸ್ ಡ್ಯೂ ಬರುತ್ತೆ. ಒಂದು ಫೆಬ್ಬಂಗೆ ಮಾಡಿಸ್ಕೊಂಡ್ರೆ ಆಯಿತು, ಯಾಕೆಂದರೆ ಜಾನ್ವರಿಗೆ ಅದ್ರದ್ದು ಇನ್ಶೂರೆನ್ಸು ಬರುತ್ತೆ ನಮಗೆ. ಸೊ ಎಲ್ಲ ಹಿಂಗೆ ನೋಡಿ ಇಟ್ಕೊಂಡ್ರೆ ಮೇಂಟೆನೆನ್ಸ್ ಬಂದರೆ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತವೆ ಖರ್ಚುಗಳು. ಮನು ಗೊಜ್ಜೆ ಮಾಡ್ತಾ ಇದ್ದೀನಿ. ಮನು ನಿನಗೆ ಅಪ್ಪ ಇವತ್ತಂತೂ 1 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಗೋಗಿತ್ತು. 1 ಗಂಟೆಯಿಂದ 3 ಗಂಟೆ ತನಕ ಮೀಟಿಂಗು ಜಸ್ಟ್ ಮುಗಿಸ್ಕೊಂಡು ಎದ್ದೇಳ್ತಾ ಇದ್ದೀನಿ. ಮನು ಇವಾಗ ಎಲ್ಲೋ ಹೊರಗಡೆ ಹೋದ್ರು, ಕಾರ್ ಸೌಂಡ್ ಆಗ್ತಿತ್ತು. ಹೋಗಿ ನೋಡಿದ್ರೆ ಕಾರು ಇಲ್ಲ, ಅವರು ಇಲ್ಲ. ನಾನೆಲ್ಲೋ ಕ್ಲೀನ್ ಮಾಡ್ತಾವ್ರೇನೋ ಅವರೇ ಅಂತ ಅಂದ್ಕೊಂಡ್ರೆ ಪ್ರಾಬಬ್ಲಿ ವಾಶಿಗೆ ತಗೊಂಡು ಹೋಗಿದಾರೋ ಏನೋ ಗೊತ್ತಿಲ್ಲ. ವಾಶ್ ಮಾಡಿಸ್ಲೇಬೇಕಿತ್ತು, ಕೆಳಗಡೆ ಎಲ್ಲ ಫುಲ್ ಮಡ್ಡು ಕಟ್ಬಿಟ್ಟಿದೆ. ಬೆಳಗ್ಗೆ ನಾನು ಹೇಳ್ದಂಗೆ ಪ್ರಾಬಬ್ಲಿ ನಂಗೆ ಇದು ನೋಡಿ, ಒಂದೊಂದ್ಸರಿ ಮನೆ ಒಳಗಡೆ ಹಾಕೊಳ್ಳೋ ಸ್ಲಿಪ್ಪರ್ನ ಮರ್ತ್ಬಿಟ್ಟು ಹೊರಗಡೆಗೆ ಹಾಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ರಿಯಲೈಸ್ ಆಗಿ ಬರೋದು, ಬಂದು ಚೇಂಜ್ ಮಾಡ್ಕೊಳ್ಳೋದು. ಇಲ್ಲ, ಹೋಗಿದ್ದಾರೆ, ಫೋನ್ ಮಾಡಿ ಕೇಳಬೇಕಷ್ಟೆ. ಒಂದೊಂದು ಸರಿ ಮಾಡೋಕ್ಕೆ ತುಂಬ ಕೆಲಸ ಇರುತ್ತೆ, ಬಟ್ ಮಾಡೋಕ್ಕೆ ಮೂಡೇ ಇರಲ್ಲ. ಇವತ್ತು ಹಂಗೆ ಆಗ್ತಾ ಇರೋದು. ನನಗೆ ಆಫೀಸಲ್ಲಿ ಸಿಕ್ಕಾಬಟ್ಟೆ ಕೆಲಸ ಇದೆ, ಬಟ್ ಯಾಕೋ ಮೂಡೇ ಇಲ್ಲ. ಆಲ್ರೆಡಿ ವೀಕೆಂಡ್ ಮೂಡ್ ಸ್ಟಾರ್ಟ್ ಆಯ್ತಾ ಏನು ಅಂತ ಗೊತ್ತಿಲ್ಲ. ಆ ಥರ ಎಲ್ಲ ನನಗೇನು ಆಗಲ್ಲ, ವೀಕೆಂಡು ಅಂತ. ಬಟ್ ಸ್ಟಿಲ್ ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೆ ಸಂಡೇ. ಬಟ್ ಸ್ಯಾಟರ್ಡೆ ಸಂಡೇ ಆದರೂ ಏನು ಮಾಡೋದು, ಮನೇಲೇ ಇರೋದಲ್ವಾ. ಸೊ ಹಾಗಾಗಿ ಏನು ಅಂತ ಗೊತ್ತಿಲ್ಲ, ಒಂಥರ ಇವತ್ತು ಡಲ್ಲಾಗಿದೆ ಡೇ. ಏನಪ್ಪ ಹಂಗೆ ತಿರ್ಕೊಂತ ಇದೆಯಾ? ನನಗೇನು ಗೊತ್ತಾ ಡೇ ಡಲ್ ಆಗಿರೋದು, ನೀನ್ ಡಲ್ ಆಗಿದ್ದೀಯ, ಅದಕ್ಕೆ. ಹೌದಾ? ಏನೋ ಅಪ್ಪ ಡಲ್ಲಾಗಿ ಕಾಣಿಸ್ತಾ ಇದೀಯ. ಹಂಗಂತೀಯ?
ಸುಮ್ಮನೆ ಹೇಳ್ದೆ, ಅವ್ರು ನಾರ್ಮಲ್ ಆಗೇ ಇದ್ದಾರೆ. ಬಟ್ ನನಗೆ ಏನೋ ಒಂಥರ ಎಲ್ಲ ಮರ್ತು ಹೋಗ್ತಾ ಇದೆ. ಕೆಲಸಗಳಾಗಲಿ ಅಂದರೆ ಮನೆ ಕೆಲಸಗಳು ಬಾಕಿದೆಲ್ಲ. ಇವತ್ತು ಬಟ್ಟೆ ಒಗ್ದು ಒಣಗಾಕಿದ್ವಿ, ಸಂಜೆ ಎತ್ಕೊಳ್ಳೋದೇ ಮರ್ತ್ಬಿಟ್ಟಿದ್ದೀವಿ. ಈ ಥರ ಏನೋ ಒಂಥರ ಮೈಂಡು ಆಕ್ಟಿವೇಟ್ ಆಗಿಲ್ಲ ಇವತ್ತು. ಇನ್ನೂ ಸ್ಲೀಪಿಂಗ್ ಮೋಡಲ್ಲೇ ಇದೆಯಾ ಅಂತ ಫೀಲ್ ಆಗ್ತಾ ಇದೆ. ಏನು ಡಲ್ ಅನ್ಕೊಂಡ್ರೆ ಡಲ್ ಅನ್ಕೊಂಡಿಲ್ಲ ಅಂದರೆ ಡಲ್ ಇಲ್ಲ, ನಮಗೆ ಡಲ್ ಇಲ್ಲ ಏನೋ. ಬಟ್ ನನಗೆ ದಿನ ಸ್ಲೋ ಆಗಿ ಹೋಗ್ತಾ ಇದೆ ಅನಿಸ್ತಾ ಇದೆ ಫುಲ್. ಹೌದಾ? ದಿನ ಸ್ಲೋ ಆಗಿ ಹೋಗ್ತಾ ಇದೆ ಅಂದರೆ ಏನಿದೆ. ಓಕೆ, ಹೋಗೋಣ. ಕೆಲಸ ಮಾಡ್ತಾ ಇದೆ. ಇವಾಗ ಜಸ್ಟ್ ಕಾಫಿ ಮಾಡ್ಕೊಂಡು ಬಂದು ಕೊಟ್ಟೆ ಮದುವೆಗೆ. ನಾನು ಇಟ್ಕೊಂಡು ಕೂತಿದ್ದೀನಿ. ಕುಡಿದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ. ಬಿಸಿ ಬಿಸಿ ಒಂದು ಕಪ್ ಹಾಲು ಕುಡಿದ್ರೆ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ. ಏನಂತೀಯಾ? ಹೌದು, ಕಾಫಿ ನಾನು ಕುಡಿತಾ ಇದ್ದೀನಿ, ಮೈಂಡ್ ಆಕ್ಟಿವೇಟ್ ಆಗುತ್ತೆ. ಆದಮೇಲೆ ಏನು ಮಾಡ್ತೀಯಾ? ಕುತ್ಕೊಂಡು ಸರ್ವೆ ಮಾಡ್ತೀನಿ. ಯಾಕಂದ್ರೆ ಏನು ಕೆಲಸ ಇಲ್ಲ ನನಗೆ, ಅದರಿಂದ ಬೋರ್ ಆಗ್ತಾ ಇದೆ. ಏನು ಸರ್ವೆ ಮಾಡ್ತೀಯಾ? ಗೊತ್ತಿಲ್ಲ, ಏನೋ ಒಂದು ಮಾಡೋದು. ಓಕೆ, ಏನೋ ಮಾಡಿ. An emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming